ಸರ್ ನಾವು 6 ದಿನ ಇವತ್ತಿಗೆ 6 ದಿನದಿಂದ ಇಲ್ಲಿ ಕೂತಿದ್ದೀವಿ. ನಮ್ಮದು DC ಮೇಡಮ್ ಅವರು ಬಂಡೆಗೆ ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟಿದ್ರು. ಕೊಟ್ಟುಬಿಟ್ಟು ಒಂದೇ ವಾರದಲ್ಲಿ ವಾಪಸ್ ಇಸ್ಕೊಂಡಿದ್ದಾರೆ ಸರ್. ನಮಗೆ ಅಲ್ಲಿ ಹೊಸಮಠ ಗ್ರಾಮಸ್ಥರಿಂದ ತುಂಬ ಜೀವನ ಮಾಡೋಕ್ಕೆ ತುಂಬ ನಮಗೆ ತೊಂದರೆ ಆಗ್ತಾಯಿದೆ. ಅವರು ನಮಗೆ 20,000 ವಾರಕ್ಕೆ 20,000 ದುಡ್ಬೇಕು ಅಂತ ನಮ್ಮ ಹತ್ರ ಡಿಮ್ಯಾಂಡ್ ಮಾಡಿದರು. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿಕೊಂಡು ಅವರು ಸುಮ್ಮನಾದರೂ ಇಲ್ಲದಿದ್ದೆಲ್ಲ ಆರೋಪಗಳು ಹೇಳಿ ಅಲ್ಲಿ ಗಣಿ ಇಲಾಖೆಗೆ ನಮ್ಮ ಕಡೆಯಿಂದ ತೊಂದರೆ ಆಗ್ತಾಯಿದೆ ಅಂತೇಳಿ ಇಲ್ಲಿ ಮನವಿ ಮಾಡಿ DC ಮೇಡಮ್ ಅವ್ರ ಹತ್ರ ಹೇಳಿ ಸ್ಟಾಪ್ ಮಾಡಿದ್ದಾರೆ ಸರ್. ಈ ನಮಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಅವ್ರು ಬಂದು ಕೂತು 4 ದಿನಕ್ಕೆ ತನಿಖೆ ಕೂಡ ಮಾಡ್ದಂಗೆ DC ಮೇಡಮ್ ಅವರು ಅವರಿಗೆ ಸ್ಟಾಪ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾವು ಬಂದು 7 ದಿನ ಆದರೂ ನಮ್ಮ ಕಡೆ ಏನು ರೀಸನ್ಸು ಏನು ಹೇಳ್ತಾ ಇಲ್ಲ. ನಮಗೆ ಸತ್ತರೆ ನಾವು ಇಲ್ಲೇ ಸಾಯ್ತೀವಿ ಸರ್. ನಮಗೆ ಜೀವನ ಮಾಡೋಕ್ಕೆ ನಮ್ಗೆ ತುಂಬ ಕಷ್ಟ ಆಗ್ತಿದೆ. 7 ದಿನ ಆಯ್ತು ಸರ್ ನಾವು ಇವತ್ತು ಇಲ್ಲಿಗೆ ಬಂದು ವಿಚಾರಿಸಿಲ್ಲ ಸರ್. ಬಂದು ಕೇಳಿಬಿಟ್ಟು ನನಗೆ ಇನ್ನೂ ಒಂದು 4-5 ದಿನ ಟೈಮ್ ಕೊಡಿ, ಇದು ಮಾಡ್ತೀನಿ ಅಂತ ಹೇಳಿದರು. ನಾವು ಹೆಂಗೂ ಅಲ್ಲೇ ಸುಮ್ಮನೆ ಇರ್ತೀವಲ್ಲ ಮೇಡಮ್, ನಮಗೆ ಇಲ್ಲಿಂದ ನೀವು ಒಂದು ಸ್ಪಾಟಿಗೆ ಬಂದು ನೋಡಿ ಅಲ್ಲಿ ಏನು ಯಾವ ಥರ ನಾವು ಕಲ್ಲಲ್ಲೇ ಕೆಲಸ ಮಾಡ್ತಾ ಇರೋದು, ಯಾವ ಮಿಷಿನ್ಗಳನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ನೀವು ಅಲ್ಲಿ ಬಂದು ಸ್ಪಾಟಿಗೆ ನಮ್ಮ ಜೊತೆಲೇ ಬಂದು ನೋಡ್ಬಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾವು ಹೇಳ್ಕೊಟ್ಟಿದ್ದೀವಿ. ಇಲ್ಲ ಸರ್, ಅದೆಲ್ಲ ಇಲ್ಲ ಸರ್. ಅದು ಆ ಥರ ಸುಳ್ಳು ಆರೋಪಗಳ ಹೇಳಿ ನಮಗೆ 1.5 ವರ್ಷ DC ಮೇಡಮ್ ಅವರು ಸ್ಟಾಪ್ ಮಾಡೋಕ್ಕೆ ಹೇಳಿ 1.5 ವರ್ಷ ನಾವು ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡಬೇಕು ಅಂತೇಳಿ ನಾವು 1.5 ವರ್ಷನೂ ಸ್ಟಾಪ್ ಮಾಡಿ ಮತ್ತೆ ಎಲ್ಲ ಅಧಿಕಾರಿಗಳು ತಹಸೀಲ್ದಾರರಾಗಲಿ, AC ಮೇಡಮ್ ಅವರಾಗಲಿ, ಮತ್ತು ಇವರು ನಮ್ಮ DYSP ಅವರಾಗಲಿ ಎಲ್ಲ ಬಂದು ಪರಿಶೀಲನೆ ಮಾಡಿ, ಫಾರೆಸ್ಟ್ ಆಫೀಸ್ ಅವರಾಗಲಿ ಪ್ರತಿಯೊಬ್ಬರು ಬಂದು ಪರಿಶೀಲನೆ ಮಾಡಿ ಇಲ್ಲಿ ಯಾವ ತೊಂದರೆನೂ ಇಲ್ಲ, ಇವ್ರಿಗೆ ನಾವು ಬಡವರಿಗೆ ಕೊಡ್ಬೋದು ಅಂತೇಳಿ ಎಲ್ಲ DC ಮೇಡಮ್ ಅವರಿಗಾಗಲಿ, ರಾಯಲ್ಟಿ ಆಫೀಸ್ ಅವರಿಗಾಗಲಿ ಎಲ್ಲ ಹೇಳಿ ಕೊಟ್ಟಿದ್ರು ಸರ್. ನಮಗೆ ಇವರು ಸರಿ ಹೋಗಿ ಮಾಡಿ ಅಂತೇಳಿ 1-2 ದಿನನೂ ಕೂಡ ಆಗಿಲ್ಲ ಸರ್. ಮತ್ತೆ ಗ್ರಾಮಸ್ಥರು ಬಂದು ಜಗಳ ಆಡಿದ್ರು ಅಂತೇಳಿ ಸ್ಟಾಪ್ ಮಾಡಿಸ್ಬಿಟ್ಟು ಈಗ ನಮಗೆ ಜೀವನ ಮಾಡೋಕ್ಕೆ, ಮಕ್ಕಳನ್ನ ಓದ್ಸೋಕ್ಕೂ ಕೂಡ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ನಮಗೆ ನಮ್ಮ ಹೆಸರು ಲತಾ ಅಂತ.